ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಈ ಬಾರಿ ಗದಗ ಜಿಲ್ಲೆಯಲ್ಲೂ ಸಹ ಈರುಳ್ಳಿ ಬೆಳೆದಂತಹ ರೈತರಿಗೆ ಬಂಪರ್ ಬೆಲೆ ಸಿಗ್ತಾ ಇದೆ. ಸುಮಾರು ಪ್ರತಿ ಕ್ವಿಂಟಲ್ಗೆ 4,000ರಿಂದ 5,000, 6,000 ರೂಪಾಯಿವರೆಗೆ ಈರುಳ್ಳಿ ಸಹ ಈಗ ಮಾರಾಟವಾಗ್ತಾ ಇದೆ. ಇದರಿಂದಾಗಿ ರೈತರು ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ಈರುಳ್ಳಿ ಬೆಳೆದಂಥವ್ರಿಗೆ ಈಗ ಪ್ರತಿಫಲ ಕೂಡ ಸಿಗ್ತಾ ಇದೆ. ಆದರೆ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳರು ಸಹ ಎಂಟ್ರಿ ಕೊಟ್ಟು ರಾತ್ರೋರಾತ್ರಿ ಕಳ್ಳತನ ಮಾಡ್ತಕ್ಕಂಥ ಹಾವಳಿ ಸಹ ಈಗ ಹೆಚ್ಚಾಗಿಬಿಟ್ಟಿದೆ. ಹೀಗಾಗಿ ರೈತರು ಸಹ ರೋಸಿ ಹೋಗಿಬಿಟ್ಟಿದ್ದಾರೆ. ಹಗಲು ರಾತ್ರಿಯಂದೇ ಕಷ್ಟಪಟ್ಟು ಬೆಳೆದಂಥ ಬೆಳೆಯನ್ನು ಮತ್ತೆ ಹಗಲಿರುಳು ಕಾಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿಬಿಟ್ಟಿದೆ. ಹೀಗಾಗಿ ರೈತರು ಸಹ ಗೋಳಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇಂತಹದೊಂದು ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿಯೂ ಸಹ ರೈತರ ಜಮೀನಿನಲ್ಲಿದ್ದಂತಹ ಈರುಳ್ಳಿಗಳನ್ನು ರಾತ್ರೋರಾತ್ರಿ ಕಳ್ಳರು ಎಂಟ್ರಿ ಕೊಟ್ಟು ಕಳ್ಳತನ ಮಾಡಿಕೊಂಡು ಹೋಗ್ತಕ್ಕಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದವೆ. ಅದರಲ್ಲೂ ಸೇಕಾಪ ಆಲೂರು ಅಂತಕ್ಕಂಥ ರೈತ ಸುಮಾರು 2 ಎಕರೆ ಜಮೀನಿನಲ್ಲಿ ಈರುಳ್ಳಿಯನ್ನು ಬೆಳೆದಿದ್ದ. ಪ್ರತಿ ಎಕರೆಗೆ ಸುಮಾರು 40ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದ. ಅದರಲ್ಲಿಯೂ ಸಹ ಈರುಳ್ಳಿ ಜೊತೆಗೆ ಮೆಣಸಿನಕಾಯಿಯನ್ನು ಸಹ ಬೆಳೆದಿದ್ದ. ಹೀಗಾಗಿ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ರಾತ್ರೋರಾತ್ರಿ ರೈತರ ಜಮೀನುಗಳಿಗೆ ಕಳ್ಳರು ನುಗ್ಗಿ ಆ ಜಮೀನಲ್ಲಿರ್ತಕ್ಕಂತಹ ಉತ್ತಮ ಗುಣಮಟ್ಟದ ಈರುಳ್ಳಿ ಆಗಿರ್ಬೋದು, ಜೊತೆಗೆ ಮೆಣಸಿನಕಾಯಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಾಕಷ್ಟು ಬಾರಿ ಇಂತಹ ಕಳ್ಳತನ ಪ್ರಕರಣಗಳು ಕೂಡ ನಡೆದು ಯಾವುದೇ ರೀತಿ ಪೊಲೀಸ್ ಇಲಾಖೆ ಆ ಒಂದು ರೈತರ ನೆರವಿಗೆ ಸಹ ಬಂದಿಲ್ಲ ಅನ್ನೋದು ಆ ಭಾಗದ ರೈತರ ಒಂದು ಮಾತಾಗಿರುವಂಥದ್ದು. ಯಾಕಂದರೆ ರೈತರಿಗೆ ಒಂದು ಅನುಕೂಲವಾಗುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಸ್ತು ತಿರುಗಿದರೆ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಯಾಕಂದರೆ ರೈತರ ಸೇಕಪ್ಪ ಆಲೂರು ಅವರ ಕುಟುಂಬದಲ್ಲಿ ಮದುವೆ ಇರುವ ಕಾರಣ ಯಾವುದೇ ರೀತಿ ಜಮೀನಿಗೆ ಹೋಗಿರಲಿಲ್ಲ. ಒಂದು ವಾರ ಜಮೀನಿಗೆ ಹೋಗದೇ ಇರುವುದನ್ನು ಟಾರ್ಗೆಟ್ ಮಾಡಿಕೊಂಡು ಕಳ್ಳರು ರಾತ್ರೋರಾತ್ರಿ ಎಂಟ್ರಿ ಕೊಟ್ಟು ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿಯನ್ನು ಕದ್ದು ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಇಂತಹ ಘಟನೆ ಇವ್ರದ್ದು ಒಬ್ಬರದೇ ಅಲ್ಲ. ಅಲ್ಲೇ ಜೊತೆಗೆ ಯಲ್ಲಪ್ಪ ಅಂತಕ್ಕಂಥ ರೈತನ ಜಮೀನಿನಲ್ಲಿಯೂ ಕೂಡ 14 ಸಾಲು ಕಿತ್ತು ಹಾಕಿರ್ತಕ್ಕಂಥ ಕಟಾವು ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿಯನ್ನು ಸಹ ಬಿಟ್ಟಿಲ್ಲ. ಹೀಗಾಗಿ ಸಾಕಷ್ಟು ರೈತರ ಜಮೀನುಗಳಿಗೆ ರಾತ್ರೋರಾತ್ರಿ ಕಳ್ಳರು ನುಗ್ಗಿ ಈರುಳ್ಳಿ ಹಾಗೂ ಮೆಣಸಿನಕಾಯಿಗಳನ್ನು ಕಳ್ಳತನ ಮಾಡ್ಕೊಂತ ಹೋಗ್ತಕ್ಕಂಥ ಪ್ರಕರಣಗಳು ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ರೈತರಲ್ಲಿಯೂ ಕೂಡ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ರೈತರು ಹಗಲು ರಾತ್ರಿಯಿಂದೇ ಜಮೀನಿನಲ್ಲಿ ಉಳ್ಕೊಂಡು ಜಮೀನಲ್ಲಿರ್ತಕ್ಕಂಥ ಫಸಲುಗಳನ್ನು ಕಾಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ 18 ಜೊತೆಗೆ ರೈತರು ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈ ಹೊಲದಾಗ 2 ಎಕರೆ ಉಳ್ಳಾಗಡ್ಡಿ ಬೆಳೆದಿದ್ದು ನಾನು. 2 ಎಕರೆ ಉಳ್ಳಾಗಡ್ಡಿ ಬೆಳೆದಂದ್ರೆ ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ ಸರ್. ಭಾಳ ಬೆಸ್ಟ್ ಬಂದಿತ್ತು ಉಳ್ಳಾಗಡ್ಡಿ. ಇದ್ರೊಳಗೆ ನಾವು ಸ್ವಲ್ಪ ಕಿತ್ತಿದ್ವಿ, ನಾವು ಒಂದು 10-15 ಪೀಸ್ ಅಷ್ಟು ಕಿತ್ತಿದ್ವಿ. ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರೋದ್ರಿಂದ ನಾವು ಒಂದು 8 ದಿವಸ ಹೊಲಕ್ಕೆ ಬರಲಾದ ಕಾರಣಕ್ಕೆ ಸ್ವಲ್ಪ ಹೊಲ ಎಲ್ಲ ಸ್ವಚ್ಛಿಟ್ಟು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಇತ್ತು. ಒಂದು 8-10 ದಿವಸದೊಳಗೆ ಮಾಡ್ರಿ ನೋಡ್ರಿ. ಅದು ಕನಿಷ್ಠ ಒಂದು ಇನ್ನೂ 40-45 ಪೀಸಿ ಅಷ್ಟು ಸರ್. ಅಂದರೆ ಕನಿಷ್ಠ ಒಂದು 25 ಕ್ವಿಂಟಲ್. ಈಗಿನ ರೇಟ್ಗೆ 1 ಲಕ್ಷ ರೂಪಾಯಿ ರೇಟ್ ಅದು ರೊಕ್ಕ. 6ರಿಂದ 8 ಸಾವಿರ ಮಾರುವಂಥ ಉಳ್ಳಾಗಡ್ಡಿ ಎಲ್ಲ ಪೂರ ಅಷ್ಟು ರಾತ್ರೋರಾತ್ರಿ ಬಂದು ಕಿತ್ಕೊಂಡು ಹೋಗ್ಯಾರ. ನಾನು 26ನೇ ತಾರೀಕು ಹೊಲಕ್ಕೆ ಬಂದಾಗ ನೋಡಿದ್ದು ಗೊತ್ತಾಯ್ತು ಸರ್. ನಾನು 18ನೇ ತಾರೀಕು ಮಗಳ ಮದುವೆ ಇತ್ತು. 15ನೇ ತಾರೀಕಿನಿಂದ ಬಂದ 26ಕ್ಕೆ ಬೆಳಗ್ಗೆ ಬಂದು ನೋಡಿದಾಗ ಒಂದು ಪೈಸದ್ದು ಕಟ್ಟಿದ್ದಿಲ್ಲ ಸರ್. ಯಾವುದೇ ಮಾಲು ಇರಲಿಲ್ಲ. ಮದುವೆ ಬಂದು ಖರ್ಚು ಮಾಡೋಕೆ ಸಾಲ ಮಾಡ್ಕೊಂಡು ನಾನು ಮಾಡಿದ್ದೆ. ಆ್ಯಕ್ಚುಲಿ ಈಗ ಉಳ್ಳಾಗಡ್ಡಿ ಧೈರ್ಯದ ಮೇಲೆ ಒಂದು ಸ್ವಲ್ಪ ಸಾಲ ತೊಗೊಂಡು ಸರ್. ಬಂಗಾರದ ಅಂಗಡಿಯಲ್ಲೆಲ್ಲ ಸಾಲ ಮಾಡಿದ್ದೆ. ನಾನು ಖುಷಿಯಾಗಿದ್ದೆ, ಉಳ್ಳಾಗಡ್ಡಿ ಬರ್ತಾ ರೇಟ ಬಂದುಬಿಡು ಅಂಥೇಳಿ ನಾನು ಭಾಳ ಖುಷಿಯಾಗಿದ್ದೆ. ಆದ್ರೆ ಏನು ಮಾಡ್ತಾರೆ, ನನ್ನ ದುರ್ದೈವ ಕಳ್ಳರೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಆ ರಾತ್ರಿ ಹೆಂಗೆ ಮಾಡ್ರಿ ಅಂದ್ರೆ ಸರ್, ಗಾಡಿ ತೊಗೊಂಬಂದು ಮಧ್ಯ ರಾತ್ರಿ ಇಲ್ಲೊಂದು ಬರ್ತಾರೆ ರಸ್ತೆ, ಆ ರಸ್ತೆಯಿಂದ ಗಾಡಿ ತೊಗೊಂಬಂದು ಅಲ್ಲಿ ಆ ಮೂಲೆ ಗಾಡಿ ತರಿವಿ ಕಿತ್ಕೊಂಡವ್ರು. ಸ್ವಚ್ಛ ಒಂದು ಗಡ್ಡಿ, ಈ ಸೈಜ್ ಗಡ್ಡಿ ಸರ್. ಅದು ಅಷ್ಟಿಷ್ಟ ಒಂದು ಗಡ್ಡಿ ಕನಿಷ್ಠ ಅಂದ್ರೆ 3 ಗಡ್ಡಿ ಸೇರಿ ಒಂದು ಅರ್ಧ kg ಆಗೋದು ಸರ್. ಅಂಥ ಗಡ್ಡಿ ಕಿತ್ಕೊಂಡವ್ರು. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದು ಆಮೇಲೆ ನಾವು ಯಾರನ್ನೂ ಆಳು ಹಚ್ಚಿಲ್ಲ ಸರ್. ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ ನಾವು ಕುಡಿಯೋ ಕಳೆ ತೆಗೆದು ಸರ್. ಯಾರನ್ನೂ ಆಳು ಹಚ್ಚಂತ ನಮ್ಮ ಬಂದು ದಿನನಿತ್ಯ ನಾವು ಬಂದು ಕಳೆ ತೆಗೆದ್ರು ಸರ್ ಆಳು ಹಚ್ಚಂತಾಗ. ಅಷ್ಟು ಕಷ್ಟಪಟ್ಟು ಬೆಳೆದಿದ್ದು ಬೆಳೆ ನಾಶ ಆತಲ್ಲ ಅಂತ ಸರ್. 3 ದಿವಸದಿಂದ ನಾವು ಊಟ ಮಾಡಿಲ್ಲ, ಕಣ್ಣೀರು ಹಾಕಿನಿ ಸರ್. ನಾನು ಅಷ್ಟು ನೋವು ಅನಿಸಿದೆ ಸರ್. ಅದು ಸಾಕಷ್ಟು ಅನುಕೂಲ ಆಗಿಸಲ್ಲ. ಒಂದು ಸ್ವಲ್ಪ ಕನಿಷ್ಠ ಒಬ್ಬರದಾರ ಸಾಲು ಹೊಕ್ಕಿತ್ತಲ್ಲ ಅನ್ನೋ ಒಂದು ಧೈರ್ಯ ಇತ್ತು ಸರ್ ಅಷ್ಟೇ. ಮತ್ತು ಅದು ಬಿಟ್ಟು ಏನಿಲ್ಲ ಸರ್. ಆಮೇಲೆ ಇಲ್ಲೆಲ್ಲ ಕಂಪ್ಲೇಂಟ್ ಮಾಡ್ಬೇಕಂತ ಅಂದು ಸರ್. ಹಿಂದೆಲ್ಲ ಹೋದ ವರ್ಷ ಮೆಣಸಿನ್ಕಾಯಿ ಎಲ್ಲ ಕಳುವು ಮಾಡಿದೆ ಸರ್. ಕಳುವು ಮಾಡಿದ್ರು ನಾವು ಕಂಪ್ಲೇಂಟ್ ಮಾಡಿದ್ರು ಯಾವುದೋ ಅದು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಸ್ಟೇಷನ್ನವರು ರೆಸ್ಪಾನ್ಸ್ ಮಾಡಿಲ್ಲ, ಯಾವುದೂ ಒಂದು ಸ್ಪಂದಿಸಿಲ್ಲ. ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಯೋಜನ, ನಾವು ಅಡ್ಡಾಡ್ಬೇಕು ಸರ್. ಮತ್ತು ಸುಮ್ಮನೆ ಅದಕ್ಕೆ ಹೋಗಿ 1,000 ರೂಪಾಯಿ ಕಳ್ಕೊಬೇಕು. ಆ ಉದ್ದೇಶಕ್ಕೆ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿಲ್ಲ ಸರ್. ಮೆಣಸಿನ್ಕಾಯಿ ಆಗಿರೋ ಸರ್. ನಿನ್ನೆ ಇಲ್ಲಿ ಫುಲ್ ಕೆಂಪು ಇದೆ ಸರ್. ಇದೆಲ್ಲ ಕಾಯ್ತಲ್ಲ ರೀ. ನಿನ್ನ ರಾತ್ರಿ ಯಾರು ಕಿತ್ಕೊಂಡವ್ರು, ಅಷ್ಟು ಹರ್ಕೊಂಡವ್ರು ಕೆಂಪು ಕಾಯಿ.
ನಿನ್ನೆ ರೀ ಮತ್ತು ಮನೆ ಬಂದು ನೋಡೋಗಿನಿ ನಿನ್ನೆ ಯಾವ ಇಲ್ಲ ರಾತ್ರಿ ಅದು ಸ್ವಚ್ಛ ಆಯ್ತು ನೋಡ್ರಿ ಗೌಡ್ರ. ಮೆಣಸಿನಕಾಯಿನೂ ಬಿಡಾಕ ಹಣ ಯಾವ ಬಿಡೋದನ್ನ ಇಲ್ರಿ, ಮೆಣಸಿನ್ಕಾಯಿನೂ ಬಿಡೋಲ್ಲ, ಉಳ್ಳಾಗಡ್ಡಿನೂ ಬಿಡೋಲ್ಲ ರೀ. ಇವೆಲ್ಲ ಸುಮಾರಾಗಿ ಎಲ್ಲ ಪ್ರತಿಯೊಬ್ಬರು ರಾತ್ರಿ ಹೊಲ್ದಾಗ ಹೋಗಿ ಕಾಯಬೇಕು ರೀ. ಎಷ್ಟಂತ ಕಾಯ್ತೀರಿ ಸರ್? ಈಗ ಒಬ್ರು ಇಬ್ರು ಇರ್ತೀವಿ, ಎಲ್ಲಿ ರಾತ್ರಿ ಹೊಲಕ್ಕೆ ಬರೋಕ್ಕಾಗತ್ತೆ ಹೇಳ್ರಿ? ಈಗ 4 ಜನ 5 ಜನ ಇದ್ರೆ ಒಬ್ರು ಯಾರು ಹೋಗಿ ಮಲ್ಕೊತಾರೆ ಹೊಲ್ದಾಗ. ಮಲ್ಕೊಂಡ್ರೆ ಈ ಮೂಲೆ ಮಲ್ಕೊಂಡ್ರೆ ಆ ಮೂಲೆ ಕದ್ಕೊಂಡು ಹೋಗ್ತಾರೆ. ಈಗ ಕನಿಷ್ಠ ಇವರು ಯಾವ್ದು ಸರ್ ಒಂದು ರಾತ್ರಿ ತಿರುಗುತ್ತಲ್ಲ ಪೊಲೀಸ್, ಅದು ಗಸ್ತು ತಿರುಗುತ್ತಲ್ಲ, ಕನಿಷ್ಠ ಒಂದೊಂದು ರಸ್ತೆಗೆ ಬೇರೆ ಬೇರೆ ಒಳ ರಸ್ತೆ ಇರ್ತವೆ. ಕನಿಷ್ಠ ಒಂದು ರೌಂಡ್ ಹೊಡ್ಯಾಕರ ಅವರು ಸ್ಟೇಷನ್ನವರು ಸ್ವಲ್ಪ ಹೇಳಿದ್ನಂದ್ರೆ ಅನುಕೂಲ ಆಗುತ್ತೆ. ಸ್ವಲ್ಪ ರೈತರಿಗೂ ಧೈರ್ಯ ಬರುತ್ತೆ. ಈ ಥರ ಬಂದಿರ್ತ ಬಿಡೋ ಗಾಡಿ ಅನ್ನೋದು, ಕಳ್ಳರಿಗೂ ಸ್ವಲ್ಪ ಬೆದರಿಕೆ ಅನ್ನೋದು ಇರುತ್ತೆ. ಆ ಥರ ಒಂದು ಸ್ವಲ್ಪ ಏನಾರ ವ್ಯವಸ್ಥೆ ಮಾಡಿದಂದ್ರೆ ಜಿಲ್ಲಾಡಳಿತ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಚಲೋ ಆಗುತ್ತೆ ಸರ್ ಅದು. ಎಸ್ ವೀಕ್ಷಕರು ಕೇಳಿದ್ರಲ್ಲ ರೈತರ ಮಾತನ್ನು. ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತಹ ಬೆಳೆಗಳಿಗೆ ಈಗ ಕಳ್ಳರ ಕಾಟ ಸಹ ಜಾಸ್ತಿ ಆಗ್ತಾ ಇದೆ. ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ನಾವು ಭಯ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂದರೆ ಕಳ್ಳರು ಸಹ ಗುಂಪಾಗಿ ಬಂದು ರಾತ್ರಿ ವಾಹನಗಳು ತೆಗೆದುಕೊಂಡ್ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಾಗಿ ನಾವು ಜಮೀನಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡಿ ನಮಗೇನಾದರೂ ಮಾಡಿಗಿಡಿದಾರೆ ಅನ್ನೋ ಭಯವೂ ಸಹ ಈಗ ರೈತರಿಗೆ ಕಾಡ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಗದಗ ಜಿಲ್ಲಾ ಆಡಳಿತ ಮುತುವರ್ಜಿ ವಹಿಸಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ನಿಂತು ರೈತರಿಗೆ ಒಂದು ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ರೈತರ ಮಾತಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸರ್ ನಾವು 1 ಎಕರೆ ಒಳಗಡೆ ಹಾಕಿದ್ದು ಸರ್. 1 ಎಕರೆದಾಗ ಈಗ ಅವರು 16 ಪಟ್ಟ ಒಟ್ಟಿನ ಕಿತ್ತು ಹಾಕಿದ್ದು ಸರ್. ನಾವು ಅವ್ನು ಹೇರ್ಕೊಂಡ್ರಿ ರಾತ್ರಿ ಕಾಟ್ರು ಬಂದು ಅಲ್ಲ ನಮ್ಮ ಊರಾಗ ಒಂದು ದೇವಸ್ಥಾನದ ಕಾರ್ತಿಕ ಐತ್ರಿ ಅವತ್ತು. ಆ ಕಾರ್ತಿಕೋಸ್ಕರ ನಾವು ಅಲ್ಲೇ ಹೊರಗಿದ್ದು ಸರ್. ಅವತ್ತು ಹೊಲಕ್ಕೆ ಯಾರು ಬರಲಿಲ್ಲ ಅವತ್ತು ರಾತ್ರಿ. ನಾವು ಬರೋದು ಹೊತ್ತಿನ ನೋಡಿ ಅವ್ರು ಹೇರ್ಕೊಂಡ್ರಿ ಸರ್. ಅವನ್ನ ಸರ್ ದಿವಸಾನು ಬರ್ತಾರೆ ಸರ್. ಅವರು ದಿವಸ ಕಳು ಮಾಡ್ತಾ ಇರ್ತಾರೆ. ಬಟ್ ಒಂದು ಹೊಲದಾಗ ಬಂದು ಕಳು ಮಾಡೇ ಮಾಡ್ತಾರೆ ಸರ್ ಅವರು. ಈಗ ಅವ್ರು ಕಾಯಕ್ಕಾಗಲ್ಲ ಸರ್. ಏನಂತ ಕಾಯ್ತೀವಿ ಸರ್ ನಾವು ಕಾಯಂದ್ರೆ ಅವ್ರು ಸರ್ ಮೆಣಸಿನ್ಕಾಯಿ ಕಳು ಮಾಡ್ತಾರೆ ಅವರು, ಉಳ್ಳಾಗಡ್ಡಿ ಕಳು ಮಾಡ್ತಾರೆ ರೀ. ಇವು 2 ಪೀಕ್ ಮೇಲೆ ಕಳು ಮಾಡ್ತಾರೆ ಸರ್ ಅವರು. ಇನ್ನು ಉಳಿದು ಯಾವ ಮುಟ್ಟೋದಿಲ್ಲ ರೀ ಅವರು. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇವು 2 ಅಂತೂ ಬಿಡಲ್ಲ ಸರ್ ಅವರು. ರೇಟ್ ಐತೆ ಸರ್, ರೇಟ್ ಜಂಪ್ ಐತಲ್ಲ ರೀ, ಹಂಗೆ ಕಳು ಮಾಡ್ತಾರೆ ಸರ್ ಅವರು. ಕಾಯಕ್ಕೆ ಹೋಗ್ತೀವಿ ಸರ್. ನಾವು ಹೊಲ್ದಾಗ ಮಕ್ಕೊಂಡಿರ್ತೀವಿ ಸರ್. ನಿದ್ದೆ ಬರೋ ಮಟ ನಾವು ಕುಂದ್ರು ಸರ್, ಕುಂದು ಆಡಿರ್ತೀವಿ ನಾವು. ನಿದ್ದೆ ಬಂತು ಅವು ಮಕ್ಕೊಂಬಿಡ್ತೀವಿ ಸರ್. ನಾವು ಮಕ್ಕಳಿಂದ ಕಳು ಮಾಡ್ತಾರೆ ಸರ್ ಅವರು. ಅವರೆಲ್ಲ ಸಿಗ್ಬಂದು ಸರಿಯಾಗಿ ಬಂದ್ರೆ ಸರ್ ಅವರು. ಎಲ್ಲ ಗಾಡಿ ತೊಗೊಂಡಿರ್ತಾರೆ ಅವರು. ಒಬ್ಬೊಬ್ಬರ ರೈತರು ಇದ್ರಪ್ಪ ಹೊಡೆದು ಹೋಗ್ತಾರೆ ಸರ್ ಅವರು. ಅವ್ರು ಭಾಳ ಮಂದಿ ಇರ್ತಾರೆ ಸರ್. 8-10 ಮಂದಿ ಬರ್ತಾರೆ ಅವರು. ಅವ್ರು ಸಜ್ಜಿರ್ತಾರೆ ಸರ್. ನಮ್ಮನ್ನು ಹೊಡೆದು ಹೋಗ್ಬಿಡ್ತಾರೆ ಅವರು. ನಾವೇನು ಅವ್ರ ಮ್ಯಾಗ ಆಟ ಮಾಡಕ್ಕೆ ಬಂದಪ್ಪಾರ ನಮ್ಮನ್ನು ಹೊಡೆದು ಹೋಗ್ತಾರೆ ಸರ್ ಅವರು. ಸರ್ ಅಲ್ಲಿ ಹೊಲಕ್ಕೆ ಹೋಗಿ ಭಯ ಐತ್ರಿ ರಾತ್ರಿ ಸರ್ ನಮ್ಗೆ. ಅವು ನಮ್ಮ ಪೀಕ್ ನೋಡ್ಕೊಂಡ್ರೆ ಕಾಯಕ್ಕೆ ಹೋಗ್ಬೇಕು ರೀ. ಅವ್ರು ಹೊಡಿತಾರೆ ಅಂತಂದ್ರೆ ನಾವು ಹೋಗ್ಬಾರ್ದು ಹೊಲಕ್ಕಲ್ಲಿ. ಸರ್ ನಾವು 1 ಎಕರೆಗೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಅಷ್ಟು ಖರ್ಚು ಮಾಡಿದ್ದು ಅಷ್ಟು ಪೀಕ್ ಬಂದು ಸಾಕಾನ ಲೆಕ್ಕ ನಾವೇ ಇರ್ತೀವಿ ನೋಡ್ರಿ. ಈಗ ನಾವು ಖರ್ಚು ಮಾಡಿದ್ದು ಬಂದು ಸಾಕಾನ ಲೆಕ್ಕ ಇರ್ತೀವಿ ನಾವೀಗ. ಚಲೋ ಬಂದಿತ್ತು ಸರ್. ಕಟಾವು ಬಂದ ಸರ್. ಕಟಾವು ಮಾಡೀವಿ. ಕಟಾವು ಮಾಡಿ ಹೊಲ್ದಾಗ ಬಿಟ್ಟಿವಿ ಸರ್. ಅದನ್ನ ಹೇರ್ಬೇಕಂತಂದೇಳಿ ಅವ್ರು ಬಂದು ತುಂಬಿಕೊಂಡ್ರಿ ಸರ್. ಏನು ಬಿಡ್ರಿ ಅದೆಲ್ಲ ಹೇಳಕ್ಕವಲ್ಲ ಬಿಡ್ರಿ. ನಾವೆಲ್ಲ ರಾಜಿ ಬಂದವ್ರು ಹೇಳಕ್ಕವು. ರೈತರು ಬೆಳೆ ಭಾಳ ನೋವಾಗಿ ಅವ್ರಿಗೆ. ಸರ್ ನಮ್ಗೆ ಪರಿಹಾರ ಕೊಟ್ಟರೆ ಸಾಕಂತ ನಾವು ಕೇಳ್ತೀವಿ ನೋಡಿ ಸರ್. ನಾವು ಇಷ್ಟು ಲಾಸ್ ಆಗೈತಲ್ಲ ನಮ್ಮದು, ಅದು ಪರಿಹಾರ ಕೊಡಂತ ಕೇಳ್ತೀವಿ ಸರ್ ನಾವು. ಸರ್ ಕೊಡ್ಬೇಕು ರೀ, ಕೊಡಲ್ಲ ಬಿಡ್ರಿ ಸರ್, ಕೊಡಲ್ಲ ರೀ. ಎಲ್ಲ ಆಗ್ಯಾವ್ರಿ. ಈಗ ಅವ್ರಿಗೆ ಕೊಡೋದು ಮುಗ್ದೈತಿ. ಎಲ್ಲ ಈ ಜಗ್ಗ ಸಾಕಷ್ಟು ಎಲ್ಲ ಕಳ್ಳರು ಸಿಕ್ಕಾರ ಅವ್ರ ಕೈಯಾಗ. ಅವ್ರು ಏನು ಮಾಡೋಕ್ಕಾಗಿಲ್ಲ ಅವ್ರ ಕಡೆಯಿಂದ. ಏನು ಮಾಡಿಲ್ಲ ರೀ ಅವರು. ಪೊಲೀಸರು ಏನು ಮಾಡಿಲ್ಲ ರೀ. ಆಟ ಬೆಳೆಸ್ತಾರೆ, ಕಳಿಸಿ ಬಿಡ್ತಾರೆ ಹೊಳ್ಳಿ ಅವ್ರನ್ನ. ಮತ್ತೆ ಅದನ್ನ ಮಾಡ್ತಾರೆ ಅವರು. ಈ ಸಲ ಏನು ಮಾಡ್ತಾರೆ ಸರ್, ಮಾಡಿಂದ ಗೊತ್ತ್ರಿ. ಈಗ ಅವ್ರು ಏನು ಒಟ್ಟು ಶಿಕ್ಷೆ ಯಾರಿಗಿಲ್ಲ ನೋಡ್ರಿ. ಕಳು ಮಾಡಿದ್ರಿಗೆ ಒಟ್ಟು ಶಿಕ್ಷೆ ನಮ್ಮವ್ರಿಗೆ ಯಾರಿಗೆ ಕೊಟ್ಟಿಲ್ಲ ರೀ. ಎಸ್ ವೀಕ್ಷಕರೇ ಕೇಳಿದ್ರಲ್ಲ ರೈತರ ಮಾತನ್ನು. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಮತ್ತು ಮೇವಂಡಿ ಗ್ರಾಮದ ಸುತ್ತಮುತ್ತಲ ಗ್ರಾಮದಲ್ಲಿಯೂ ಸಹ ಈಗ ಕಳ್ಳರ ಕಾಟ, ಕಳ್ಳರ ಹಾವಳಿ ಸಹ ಈಗ ಜಾಸ್ತಿ ಆಗಿದೆ. ಹೀಗಾಗಿ ಆ ಒಂದು ರೈತರಿಗೆ ಆಗ್ತಕ್ಕಂಥ ಅನ್ಯಾಯಕ್ಕೆ ಸರ್ಕಾರ ಆಗಿರ್ಬೋದು, ಜೊತೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ರೈತರಿಗೆ ಒಂದು ರಕ್ಷಣೆ ನೀಡುವಂಥ ಕೆಲಸ ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.